ದೇಶವನ್ನೇ ಬೆಚ್ಚಿ ಬೀಳಿಸಿದಂತಹ ವಿಮಾನ ದುರಂತ ಇದು. ದುರಂತದ ಸ್ಥಳದಲ್ಲಿ ರಕ್ಷಣಾ ಕಾರ್ಯಾಚರಣೆಯನ್ನ ಇದೀಗ ಮುಕ್ತಾಯಗೊಳಿಸಲಾಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಗುಜರಾತ್ನ ಅಹಮದಾಬಾದ್ನ ಸಿವಿಲ್ ಆಸ್ಪತ್ರೆಯಲ್ಲಿ ಈ ದುರಂತದಲ್ಲಿ ಸಾವನ್ನಪ್ಪಿದಂತಹ 265 ಮಂದಿಯ ಮೃತದೇಹಗಳನ್ನ ಅಲ್ಲಿ ಇರಿಸಲಾಗಿದೆ. ಗುರುತು ಸಿಗಲಾರದಷ್ಟು ಮೃತದೇಹಗಳು ಸುಟ್ಟು ಭಸ್ಮ ಆಗಿವೆ, ಸುಟ್ಟು ಕರಕಲಾಗಿವೆ. ಗುರುತೇ ಸಿಗ್ತಾ ಇಲ್ಲ. ಈ ಮೃತದೇಹಗಳ ಪತ್ತೆ ಮಾಡೋದಕ್ಕೂ ಸಹ ಕಷ್ಟ ಆಗ್ತಾ ಇದೆ. ಹೀಗಾಗಿ ಡಿಎನ್ಎ ಪರೀಕ್ಷೆ ಮೂಲಕ ಇದೀಗ ಮೃತದೇಹಗಳನ್ನ ಪತ್ತೆ ಮಾಡುವಂತಹ ಕಾರ್ಯವನ್ನ ನಡೆಸಲಾಗುತ್ತೆ. ಇನ್ನು ದುರಂತದ ಸ್ಥಳದಲ್ಲಿ ಬ್ಲಾಕ್ ಬಾಕ್ಸ್ ಪತ್ತೆಯಾಗಿದೆ. ಹೀಗಾಗಿ ಮತ್ತೊಂದು ಕಡೆ ಶೋಧ ಕಾರ್ಯ ಸಹ ಮುಕ್ತಾಯ ಆಗಿದೆ. ಇನ್ನು ಬ್ಲಾಕ್ ಬಾಕ್ಸ್ ಸಿಕ್ಕಿರೋದ್ರಿಂದ ಯಾಕೆ ಈ ದುರಂತ ಸಂಭವಿಸಿತು ಅನ್ನೋದನ್ನ ತನಿಖೆ ಮೂಲಕ ಪತ್ತೆ ಹಚ್ತಾರೆ. ಡಿಎನ್ಎ ಪರೀಕ್ಷೆ ಮೂಲಕ ಮೃತದೇಹಗಳ ಪತ್ತೆ ಕಾರ್ಯ ಸಹ ಈಗ ನಡೆಯುತ್ತೆ. ದೇಶವನ್ನೇ ಬೆಚ್ಚಿ ಬೀಳಿಸಿದಂತಹ ವಿಮಾನ ದುರಂತ ಇದು. ಟೇಕ್ ಆಫ್ ಆದಂತಹ 30 ಸೆಕೆಂಡ್ಗಳಲ್ಲೇ ವಿಮಾನ ಪತನಗೊಂಡು ದುರಂತ ಅಂತ್ಯವನ್ನ ಕಾಣುತ್ತೆ. ಇದರಲ್ಲಿದ್ದಂತಹ 242 ಮಂದಿಯ ಪೈಕಿ 240 ಮಂದಿ ಸಾವಿಗೀಡಾಗಿದ್ದಾರೆ. ಈಗ ಒಟ್ಟು ಅಂದರೆ ಹೋಗಿ ಹಾಸ್ಟೆಲ್ಗೆ ಬೀಳುತ್ತೆ, ಮೆಡಿಕಲ್ ಹಾಸ್ಟೆಲ್ಗೆ ಈ ವಿಮಾನ ಅಪ್ಪಳಿಸೋದು. ಹೀಗಾಗಿ ಅಲ್ಲಿದ್ದಂತಹ ಮೆಡಿಕಲ್ ಸ್ಟೂಡೆಂಟ್ಸ್ 5 ಸಾವಿಗೀಡಾದರೆ ಇತರೆ ಒಟ್ಟಾರೆಯಾಗಿ ಸೇರಿ 24 ಮಂದಿ ಅಲ್ಲಿ ಸಾವನ್ನಪ್ಪಿದ್ದಾರೆ. ಇತರೆ 19 ಹಾಗೂ ಮೆಡಿಕಲ್ ಸ್ಟೂಡೆಂಟ್ಸ್ 5 ಸಾವನ್ನಪ್ಪಿದ್ದಾರೆ. ಅಲ್ಲಿ ಹಾಸ್ಟೆಲ್ನಲ್ಲಿ ಇದ್ದಂತಹ 24 ಮಂದಿ ಸಾವಿಗೀಡಾದರೆ ವಿಮಾನದಲ್ಲಿ ಇದ್ದಂತಹ 240 ಮಂದಿ ಸಾವಿಗೆ ಈಡಾಗಿದ್ದಾರೆ. ಒಟ್ಟು 265 ಮಂದಿ ಈ ವಿಮಾನ ದುರಂತದಲ್ಲಿ ಸಾವನ್ನಪ್ಪಿದ್ದಾರೆ. ಇನ್ನು ಸಾವಿನ ಸಂಖ್ಯೆ ಏರಿಕೆಯಾಗುವಂತಹ ಸಾಧ್ಯತೆ ಸಹ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಪವಾಡ ಸದೃಶ ಎಂಬಂತೆ 2 ಇದರಲ್ಲಿ ಬದುಕಿ ಉಳಿದಿದ್ದಾರೆ. ರಮೇಶ್ ವಿಶ್ವಾಸ್ ಕುಮಾರ್ 40 ವರ್ಷ, ಇವರು ಸಹ ಈ ಘಟನೆಯಲ್ಲಿ ಉಳಿದಿದ್ದಾರೆ.